ಹಾಯ್ ಎಲ್ಲರಿಗೂ ನನ್ನ ಬ್ಲಾಗ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ, ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಬ್ಲಾಗಲ್ಲಿ ನಾನು ಮತ್ತು ನನ್ನ ಆಫೀಸ್ ಕಲೀಗ್ಸ್ ಎಲ್ಲ ಸೇರಿ ಸ್ಟೆಕೇಷನ್ಗೆ ಹೋಗಿದ್ವಿ. ಸೊ ಅದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀವಿ. ಸೊ ಇನ್ಯಾಕೆ ತಡ, ಬ್ಲಾಗ್ನ ಶುರು ಮಾಡೋಣ ಬನ್ನಿ. ನಾವು ಇವಾಗ ಹೋಗ್ತಾ ಇರೋದು ಕನಕಪುರ ಹತ್ರ ಇರೋ ಜಂಗಲ್ ಟ್ರೇಲ್ಸ್ ಅಂತ ಇರೋ ಒಂದು ರೆಸಾರ್ಟ್ಗೆ. ನಮಗೆ ಜಾಸ್ತಿ ಕೆಲಸದ ನಡುವೆ ಇದೊಂದು ಒಳ್ಳೆ ರಿಫ್ರೆಶ್ಮೆಂಟ್ ಆಗಿತ್ತು. ಸೊ ನಾವೆಲ್ಲ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಹೋಗ್ತಾ ದಾರಿ ಮಧ್ಯದಲ್ಲಿ ನಾವು ಒಂದು ಕಾಫಿ ಬ್ರೇಕ್ ತೊಗೊಂಡ್ವಿ. ನಾನು ಬ್ರೇಕ್ಫಾಸ್ಟ್ ಮನೆಯಲ್ಲೇ ಮಾಡ್ಕೊಂಬಂದಿದ್ದೆ. ಸೊ ಅಲ್ಲಿ ನನ್ನ ಕಲೀಗ್ಸ್ ಕೆಲವರು ಮಾಡಿರಲಿಲ್ಲ. ಸೊ ಅವರಿಗೋಸ್ಕರ ನಾವು ಈ ಬ್ರೇಕ್ ತೊಗೊಂಡ್ವಿ. ನಿನ್ನ ಫ್ರೆಂಡ್ ಕಳಿಸಿ ಅವತ್ತು ಇಡ್ಲಿ ಕೊಟ್ಟಿಲ್ಲ ಅಂತ ಇಡ್ಲಿ ವಡೆ ಅಷ್ಟೇ ಮಾಡಿದ್ದೀನಲ್ಲ. ಸರಿ, ಅವ್ರನ್ನ ಕರೀರಿ ಯಾವುದಾದ್ರು ಒಂದು. ನಾನು ಈ ಕಡೆ ಕೂತಿರ್ತೀನಿ. ಚೆನ್ನಾಗಿದೆ ಶಿಲ್ಪ, ಇಡ್ಲಿ ಚೆನ್ನಾಗಿದೆ. ಗುಡ್. ಕಾಫಿ ಬ್ರೇಕೆಲ್ಲ ಮುಗೀತು. ಸೊ ಅದನ್ನು ಮುಗಿಸ್ಕೊಂಡು ನಾವು ಮತ್ತೆ ನಮ್ಮ ಪಯಣ ಶುರು ಮಾಡಿದ್ವಿ. ಕನಕಪುರ ಹತ್ರ ತುಂಬಾ ರೆಸಾರ್ಟ್ಸ್ಗಳಿದೆ, ನಿಮಗೂ ಎಲ್ಲ ಗೊತ್ತಿರುತ್ತೆ. ಸೊ ಈ ರೆಸಾರ್ಟ್ ಬಂದು ಸ್ವಲ್ಪ ಇಂಟೀರಿಯರ್ ಇತ್ತು. ಅವತ್ತು ಅಷ್ಟೊಂದು ಬಿಸಿಲೇನಿರಲಿಲ್ಲ. ಸೊ ವಾತಾವರಣ ತುಂಬ ಚೆನ್ನಾಗಿತ್ತು. ಅದಕ್ಕೆ ಅವ್ರು ಕ್ಯಾನ್ಸಲ್ ಮಾಡ್ತಾರೆ. ಅದೇ ಅವ್ರ ಹತ್ರ ಇರೋದು 2 ರೂಮ್ ಅಂತೆ. ಸೊ 2 ರೂಮ್ ನಮಗೆ ಬುಕ್. ಈಗ ನಾವು ಆಲ್ಮೋಸ್ಟ್ ರೀಚ್ ಆಗಿದ್ದೀವಿ ರೆಸಾರ್ಟ್ ಹತ್ರ. ಸೊ ಇಲ್ಲಿ ಏನೋ ಇನ್ಫಾರ್ಮೇಷನ್ ತೊಗೊತಾ ಇದ್ದಾರೆ. ನಾವು ಅಲ್ಲಿ ರೀಚ್ ಆಗೋ ಅಷ್ಟರಲ್ಲಿ ನಮ್ಮ ಬೇರೆ ಕಲೀಗ್ಸ್ ಆಗಲೇ ಅಲ್ಲಿ ರೀಚ್ ಆಗಿದ್ರು. ಸೊ ನಾವು ಹೋಗಿ ಅವರನ್ನು ಜಾಯ್ನ್ ಆದ್ವಿ. ಕಾಯಿ ಕಿತ್ರ ವೇಸ್ಟ್ ಅಲ್ಲ, ಎಲ್ಲ ಕಾಯಿ ಒಂದು ಚೂರು. ಡೋಂಟ್ ಹ್ಯಾವ್ ಟು ಟೆಲ್ ಇಟ್. ಟೇಕ್ ಮೈ ವಿಡಿಯೋ. This is the adventure she's doing here. Opinion about shop. Such a big shop. It's one day is very less to cover it. Now this guys. So ಮರ ಇದಲ್ಲ. ಇದು ಬಂದು ಫುಡ್ ಏರಿಯಾ. ಇಲ್ಲಿ ಬ್ರೇಕ್ಫಾಸ್ಟ್, ಲಂಚ್ ಮತ್ತು ಡಿನ್ನರ್ನ ಇಲ್ಲಿ ಸರ್ವ್ ಮಾಡ್ತಾರೆ. ನಾವು ಉಳ್ಕೊತಾ ಇರೋ ರೂಮ್ಗಳು ಅಲ್ಲಿ ಕಾಣ್ತಿದೆ ಅಲ್ಲ, ಅದೇನೆ. ಅದು ಡಿಫ್ರೆಂಟ್ ಶೇಪಲ್ಲಿದೆ. ಪಿರಾಮಿಡ್ ಶೇಪ್ ಅಥವಾ ಟ್ರಯಾಂಗಲ್ ಶೇಪ್, ವಾಟ್ ಎವರ್ ಇಟ್ ಇಸ್. ಸೊ ಆ ಥರ ಶೇಪಲ್ಲಿದೆ. ಸೊ ಯುನೀಕ್ ಆಗಿದೆ. ಸೊ ನಾವು ಹೋಗಿದ ತಕ್ಷಣ ವೆಲ್ಕಮ್ ಡ್ರಿಂಕ್ಸ್ ಕೊಟ್ಟರು ನಮಗೆ. ನನಗೆ ಹೈಲೈಟ್ ಆಫ್ ಮೈ ಬ್ಲಾಗ್. ಚಿಕನ್ ಇದೆ, ವೆಜ್. ಊಟದಲ್ಲಿ ವೆಜ್ ಮತ್ತು ನಾನ್ ವೆಜ್ ಆಪ್ಷನ್ಸ್ ಎರಡೂ ಇತ್ತು. ನಮ್ಮ ಟೀಮಲ್ಲಿ ನಾನ್ ವೆಜ್ ತಿನ್ನೋರು ಇದ್ದೀವಿ ಮತ್ತು ವೆಜ್ ತಿನ್ನೋರು ಇದ್ದೀವಿ. ಸೊ ಇಬ್ರಿಗೂ ಕನ್ವೀನಿಯೆಂಟ್ ಆಗಿತ್ತು. ಟೇಸ್ಟ್ ಕೂಡ ಚೆನ್ನಾಗಿತ್ತು. ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಆದಮೇಲೆ ನಾವು ಫಸ್ಟ್ ಆ್ಯಕ್ಟಿವಿಟಿ ಮಾಡೋಕ್ಕೆ ಹೊರಟಿದ್ದೀವಿ. ಸೊ ಅದು ಜಿಪ್ ಲೈನರ್.
ಜಂಗಲ್ ಟ್ರೇಲ್ಸಲ್ಲಿ ನಿಮಗೆ ಲಾಂಗೆಸ್ಟ್ ಜಿಪ್ ಲೈನರ್ ಇದೆ. ಸೊ ಆಲ್ಮೋಸ್ಟ್ 1 ಕಿಲೋಮೀಟರ್ ಇದೆ. ಸೊ ಒಳ್ಳೆ ಎಕ್ಸ್ಪೀರಿಯನ್ಸ್, ಇದು ನನ್ನ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಕೂಡ ಹೌದು. ಸೊ ಎಲ್ಲರೂ ತುಂಬ ಎಕ್ಸೈಟೆಡ್ ಆಗಿದ್ವಿ ನಾವು ಜಿಪ್ ಲೈನ್ನ ಟ್ರೈ ಮಾಡೋಕ್ಕೆ. ಅಲ್ಲಿಂದ ಇದೆ ರೀ 1 ಕಿಲೋಮೀಟರ್ ಹೇಳಿದ್ರೆ ನಾವು ಜಿಪ್ ಲೈನರ್ನ ಟ್ರೈ ಮಾಡೋರು ಈ ಸೇಫ್ಟಿ ಹಾರ್ನೆಸ್ ಹಾಕ್ಕೊಳ್ಳೇಬೇಕು. ಸೊ ನಾವೆಲ್ಲ ಈ ಸೇಫ್ಟಿ ಹಾರ್ನೆಸ್ ಹಾಕ್ಕೊಂಡು ಸುಮಾರು 600ರಿಂದ 800 ಮೀಟರ್ ಇದೆ, ಅಲ್ಲಿಗೆ ನಡ್ಕೊಂಡು ಹೋಗಬೇಕು. ಅಲ್ಲಿಂದ ಜಿಪ್ ಲೈನರ್ ಶುರು ಆಗುತ್ತೆ. ಆಗಿಂದ I'll add. ನನ್ನ ಲೈಫಲ್ಲಿ ನಾನು ಫಸ್ಟ್ ಟೈಮ್ ಜಿಪ್ ಲೈನ ಟ್ರೈ ಮಾಡ್ತಿರೋದು. ಸ್ಟಾರ್ಟಿಂಗ್ ಭಯ ಆಯಿತು, ಆಮೇಲೆ ಫುಲ್ ಖುಷಿ ಆಗ್ತಿತ್ತು. ಅಕ್ಕಪಕ್ಕ ಎಲ್ಲ ಫುಲ್ ಗ್ರೀನ್ರಿ ಇದೆ, ಅದ್ರ ಮಧ್ಯದಲ್ಲಿ ಜಿಪ್ ಲೈನರ್ ಇರೋದ್ರಿಂದ ಆಸಮ್ ಆಗಿತ್ತು ಎಕ್ಸ್ಪೀರಿಯನ್ಸ್. ಅಲ್ಲಿಂದ ನೆಕ್ಸ್ಟ್ ಆ್ಯಕ್ಟಿವಿಟಿ ಬಂದು ಈ ಸೈಕ್ಲಿಂಗ್. ನನಗೆ ಸ್ವಲ್ಪ ಸೈಕ್ಲಿಂಗ್ ಜಾಸ್ತಿ ಭಯ ಆಯಿತು ಜಿಪ್ ಲೈನರ್ಗಿನ್ನ ಅನಿಸತ್ತೆ. ಭಯ ಆಗ್ತಿದ್ರು ಟ್ರೈ ಮಾಡಲೇಬೇಕಂತ ನಾನು ಟ್ರೈ ಮಾಡಿದೆ. ಸೊ ಇಟ್ ವಾಸ್ ವೆರಿ ನೈಸ್. call no, right? No. Sing Varsha! Don't care. Go Sangeeta, you sing now. Come soon. It won't move, no. It will shake, man. While oh my god. You're scaring me even more. Why, you're about to reach, but that time it will shake. Start. Pedal, madam. ಇನ್ನಷ್ಟು ಆ್ಯಕ್ಟಿವಿಟೀಸ್ ಎಲ್ಲ ಇತ್ತು, ಅದನ್ನು ನಮ್ಮ ಟೀಮವರೆಲ್ಲ ಎಕ್ಸ್ಪ್ಲೋರ್ ಮಾಡ್ತಾಯಿದ್ರು. ಹಾಗೆ ವಾಟರ್ ಆ್ಯಕ್ಟಿವಿಟೀಸ್ ಕೂಡ ಇದೆ, ಬಟ್ ನನಗೆ ಪರ್ಸ್ನಲಿ ವಾಟರ್ ಅಂದರೆ ಅಷ್ಟೊಂದು ಇಷ್ಟ ಇಲ್ಲ. ಸೊ ಬೇರೆ ಟೀಮ್ ಮೆಂಬರ್ಸ್ ಎಲ್ಲ ಟ್ರೈ ಮಾಡಿದ್ರು. ಸೊ ನಾವು ಜಸ್ಟ್ ನೋಡಿ ಎಂಜಾಯ್ ಮಾಡ್ತಾಯಿದ್ವಿ. ಸುಮ್ಮನೆ ಹಿಡಿಯೋದು ಹೋಗೋದು ಅಷ್ಟೇ. ಅಲ್ಲಿ ಯಾರೋ ಒಬ್ಬರು ಈ ಕ್ಯೂಟ್ ಡಾಗಿನ ಬೇರೆ ಕರ್ಕೊಂಬಂದಿದ್ರು. ಸೊ ಐ ಥಾಟ್ ನಾನು ಅದನ್ನು ಸ್ವಲ್ಪ ಹೊತ್ತು ಮಾತಾಡ್ಸೋಣ ಅಂತ ನಾನು ಅದರ ಹತ್ರ ಹೋಗ್ತಾ ಇದ್ದೀನಿ.
ಟೀ ಟೈಮಲ್ಲಿ ಟೀ ಜೊತೆಗೆ ಬಜ್ಜಿ ಕೊಟ್ಟಿದ್ರು ಬಿಸಿ ಬಿಸಿಯಾಗಿ, ಅದು ಕೂಡ ಚೆನ್ನಾಗಿತ್ತು. ಸೊ ಅದಾದಮೇಲೆ ನಾನು ಮತ್ತೆ ಬೇರೆ ಏನು ವ್ಲಾಗ್ ಮಾಡಿಲ್ಲ. ಸೊ ನೆಕ್ಸ್ಟ್ ನಾವು ರಾತ್ರಿ ರೂಮಲ್ಲಿ ಊನೋ ಆಡ್ತಿದ್ವಿ. ನನಗೆ ಊನೋ ಆಡೋಕ್ಕೆ ಬರಲ್ಲ, ಸೊ ನನ್ನ ಕಲೀಗ್ಸ್ ಎಲ್ಲ ಹೇಳ್ಕೊಟ್ರು ನನಗೆ ಹೇಗೆ ಆಡೋದು ಅಂತ. ಫಸ್ಟ್ ಟೈಮ್ ನಾನು ಆಡ್ತಾ ಇದ್ದೆ ಇದನ್ನು. ಸೊ ಚೆನ್ನಾಗಿತ್ತು, ಇಟ್ ವಾಸ್ ಫನ್ ಗೇಮ್. ನಾನು ತಿಳ್ಕೊಂಡೆ ಹೊಸ ಗೇಮ್ ಬಗ್ಗೆ. ಹಾಗೆ ಎಲ್ಲರೂ ಕೂಡ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ, ಎಂಜಾಯ್ ಮಾಡಿದ್ವಿ. You got a chance now. ಕಣ್ಣಲ್ಲೂ ನೀನೆ ಕನಸಲ್ಲೂ ನೀನೆ ಎಲ್ಲೆಲ್ಲೂ ನೀನೆ ಸಾಕಿ ನನ್ನ ನೆನ್ನೆಗಳು ನೀನೆ ನಾಳೆಗಳು ನೀನೆ ಎಂದೆಂದು ನೀನೆ ಸಖಿ. ನಮ್ಮ ಟೀಮಲ್ಲಿರೋ ಬೆಸ್ಟ್ ಸಿಂಗರ್ಸ್ ಇವರಿಬ್ಬರು. ಸೊ ಇವರಿಬ್ಬರು ನಮಗೆ ಹಾಡು ಹೇಳ್ತಾ ಎಂಟರ್ಟೈನ್ ಮಾಡ್ತಿದ್ರು. ಸೊ ನಾವೆಲ್ಲ ಎಂಜಾಯ್ ಮಾಡ್ತಾ ಇದ್ವಿ. ಮಾತಲ್ಲಿ It's okay, first para. It doesn't sound weird, right? I know the song. You don't know full lyrics. You don't know, no? It doesn't sound weird, right? My voice is not proper. It's okay. We'll say. ಸವಿ ನುಡಿಯಲಿ ತನು ಅರಳಿತು ಸವಿಗನ ಸರಿ ಮನ ಕುಣಿಯಿತು ಒಲವಿನ ಈ ಮಾತಿಗೆ ಕರಗಿರೋ ನೋಟಕ್ಕೆ ಕೊಡುವೆ ನಿನಗೆ ಬಾ ಪ್ರೀತಿ ಕಾಣಿಕೆ. ಆಮೇಲೆ ನಮಗೆ ಅಂತ ಸೆಪ್ರೇಟಾಗಿ ಕ್ಯಾಂಪ್ ಫೈರ್ ಕೂಡ ಹಾಕ್ಕೊಟ್ರು. ಆಲ್ಮೋಸ್ಟ್ ಊಟದ ಟೈಮ್ ಆಗಿತ್ತು. ಸೊ ಕೆಲವು ಸ್ನ್ಯಾಕ್ಸ್ ಎಲ್ಲ ಆರ್ಡರ್ ಮಾಡಿದ್ವಿ ನಾವು. ಸೊ ಅದ್ರ ಜೊತೆಗೆ ವೆಜ್ ಮತ್ತು ನಾನ್ ವೆಜ್ ಅಗೇನ್ ಎಲ್ಲ ಆಪ್ಷನ್ಸ್ ಇತ್ತು. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಬೆಳಗ್ಗೆ ಎಲ್ಲ ರೆಡಿಯಾಗಿ ಫಸ್ಟು ಎಲ್ಲ ಫೋಟೋ ಸೆಷನ್ನ ಮಾಡ್ಕೊಂಡ್ವಿ. ಸೊ ಅದಾದಮೇಲೆ ಬೇರೆಯವರೆಲ್ಲ ಮತ್ತೆ ಜಿಪ್ ಲೈನರ್ ಮತ್ತು ಬೇರೆ ಆ್ಯಕ್ಟಿವಿಟೀಸ್ನ ಟ್ರೈ ಮಾಡಬೇಕು ಅಂತ ಇದ್ದರು. ಸೊ ಅವರೆಲ್ಲ ಹೋಗಿ ಮತ್ತೆ ಇನ್ನೊಂದು ಸರ್ತಿ ಟ್ರೈ ಮಾಡಿದ್ರು. Beautiful Shilpa is coming out. ಈಗ ನಾವು ಉಳ್ಕೊಂಡಿದ್ದ ರೂಮ್ ಟೂರ್ ಮಾಡ್ತಾ ಇದ್ದೀನಿ. ಸೊ ರೂಮ್ ಪರವಾಗಿಲ್ಲ, ಸ್ಪೇಷಿಯಸ್ ಆಗಿದೆ. ವಾಶ್ರೂಮ್ ಓಕೆ ಆಗಿತ್ತು. ಸೊ ನಾವು ಮತ್ತೆ ಕ್ಲೀನ್ ಮಾಡಿಸ್ಕೊಂಡ್ವಿ. ಇದು ನಾರ್ಮಲ್ ರೂಮೇನೆ, ಬಟ್ ಶೇಪ್ ಮಾತ್ರ ಈ ಟ್ರಯಾಂಗಲ್ ಪಿರಮಿಡ್ ಶೇಪ್ ಮಾಡಿದ್ದಾರೆ ಅಷ್ಟೇ. ಸೊ ನಿಮಗೆ ಮೇಲೆ ಕೂಡ ಒಂದು ಬೆಡ್ ಹಾಕಿದ್ದಾರೆ. ಸೊ ಅಲ್ಲಿ ಕೂಡ ಇಬ್ಬರು ಮಲ್ಕೊಳ್ಳೋ ಅಷ್ಟು ಜಾಗ ಇದೆ. ಸೊ ನಿಮ್ಗೆ ಅದನ್ನು ಕೂಡ ತೋರಿಸ್ತೀನಿ. ಆ್ಯಕ್ಚುಲಿ ವ್ಯೂ ಮೇಲ್ಗಡೆಯಿಂದ ಚೆನ್ನಾಗಿದೆ. ಸೊ ಓವರಾಲ್ ಇಟ್ ವಾಸ್ ಗುಡ್, ಚೆನ್ನಾಗಿ ಅನ್ನಿಸ್ತು ನಮಗೂ. ಇಲ್ಲಿ ಆ್ಯಕ್ಚುಲಿ ಮೇನ್ ಅಟ್ರಾಕ್ಷನ್ ಬಂದು ಈ ಪಿರಮಿಡ್ ಶೇಪಲ್ಲಿರೋ ರೂಮ್ಸ್. ಇಲ್ಲಿರೋದೇ 2 ರೂಮ್ ಈ ಥರ, ಇನ್ನು ಮಿಕ್ಕಿದೆಲ್ಲ ಟೆಂಟ್ ಇದೆ. ಸೊ ನೀವು ರೂಮ್ ಬೇಕಾದರೆ ಅಥವಾ ಟೆಂಟ್ ಬೇಕಾದರೆ ಯಾವ್ದು ಬೇಕಾದ್ರೂ ನೀವು ತೊಗೋಬೋದು. ಇದಾದಮೇಲೆ ಮುಂದೆ ನಾನೇನು ವ್ಲಾಗ್ ಶೂಟ್ ಮಾಡಿಲ್ಲ. ಎಲ್ಲರೂ ಟಯರ್ಡ್ ಆಗಿದ್ವಿ ಫೋಟೋ ಸೆಷನ್ ಎಲ್ಲ ಮಾಡಿ. ಸೊ ಎಲ್ಲರಿಗೂ ಸಾಕಾಗಿತ್ತು. ಸೊ ಅಲ್ಲಿಂದ ನಾವು ಹೊರಟ್ಬಿಟ್ವಿ. ನಾವು ಅಂದ್ಕೊಂಡ್ವಿ ಅಲ್ಲಿ ಸುತ್ತ ಯಾವುದಾದ್ರು ಬೇರೆ ಪ್ಲೇಸ್ಗೆ ಹೋಗೋಣ ಅಂತ, ಬಟ್ ಯಾರಿಗೂ ಅಷ್ಟೊಂದು ಮನಸ್ಸಿರಲಿಲ್ಲ. ಸೊ ದಾರಿಯಲ್ಲೇ ನಾವು ಲಂಚ್ ಮುಗಿಸ್ಕೊಂಡು ಎಲ್ಲರೂ ಅವ್ರವ್ರ ಮನೆಗೆ ಹೊರಟ್ಬಿಟ್ವಿ. ಇದಿಷ್ಟು ನನ್ನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡೋದನ್ನ ಮರಿಬೇಡಿ. ನಾನು ನಿಮ್ಮೆಲ್ಲರಿಗೂ ಮತ್ತೆ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ಭೇಟಿ ಆಗ್ತೀನಿ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್.